ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕ, ಇದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಕರ್ನಾಟಕ ಪ್ರದೇಶ ದಲಿತ ಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ಹೇಳಿದರು. ಟಿ ನರಸೀಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಒಳ ಮೀಸಲಾತಿಯಿಂದ ಬಲಗೈ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಪರಿಶಿಷ್ಟ ಜಾತಿ ಬಲಗೈ ಹೋರಾಟ ಸಮಿತಿ ವತಿಯಿಂದ ಟಿ ನರಸೀಪುರದಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ರು. ನಂತರ ದಿನಾಂಕ 25/3/2026 ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ರಾಜ್ಯದ ಎಲ್ಲಾ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ದಲಿತ ಜಾಗೃತಿ ಪ್ರಧಾನ ಕಾರ್ಯದರ್ಶಿ ತಾಯೂರು ಮಧು, ಕಾರ್ಯಾಧ್ಯಕ್ಷರಾದಂತಹ ಕೆಬ್ಬೆಹುಂಡಿ ಕೃಷ್ಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಕ್ರೀಡಾ ಕಲಾ ಸಂಘದ ಅಧ್ಯಕ್ಷರಾದ ಕಯ್ಯಂಬಳ್ಳಿ ಮಧು ಹಾಗೂ ಇತರರು ಉಪಸ್ಥಿತರಾಗಿದ್ದರು. ಪರಿಶಿಷ್ಟ ಜಾತಿ ವಲಯ ಬಲಗೈ ಬಂಧುಗಳೇ, ಕರ್ನಾಟಕ ಪ್ರದೇಶ ದಲಿತ ಜಾಗೃತಿ ಸಮಿತಿ ರಿಜಿಸ್ಟರ್ಡ್ ರವರ ಮನವಿ. ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ವರದಿಯನ್ನು, ಒಳ ಮೀಸಲಾತಿ ವರದಿಯನ್ನು ವಿರೋಧಿಸಿ ದಿನಾಂಕ 25/3/2026 ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ನಾಡಿನ ಬಲಗೈ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ದಿನಾಂಕ 23/3/2026 ಸೋಮವಾರ ಟಿ ನರಸೀಪುರ ತಾಲೂಕು ಕಚೇರಿಯಿಂದ ಮೈಸೂರು ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾವನ್ನು ಟಿ ನರಸೀಪುರದ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನ್ಯಾಯ ಪಂಚಾಯಿತಿಗಳನ್ನು ಮಾಡಿ ಪ್ರತಿ ಬಲಗೈ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ಎರಡು ಕಾರ್ಯಕ್ರಮಗಳಿಗೂ ನಮ್ಮ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಜಸ್ಟಿಸ್ ದಾಸ್ರವರ ಅವೈಜ್ಞಾನಿಕ ಒಳ ಮೀಸಲಾತಿ ಕ್ರಮದ ಹಿಂದೆ ಅನೇಕ ಕುತಂತ್ರಗಳ ಕೈವಾಡವಿದ್ದು, ಈ ಒಂದು ಮನುವಾದಿಗಳು ಮಾಡ್ತಕ್ಕಂಥ ಈ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಒಡೆಯುವ ಹುನ್ನಾರದಲ್ಲಿ ನಡೆದಿರ್ತಕ್ಕಂಥ ವಿಚಾರವಾಗಿದೆ. ಯಾರೇ ಕುತಂತ್ರಿಗಳು, ನೀವು ಈ ವ್ಯವಸ್ಥೆಯನ್ನು ಮಾಡಬಾರದಾಗಿ ಈ ಮೂಲಕ ಎಚ್ಚರಿಸುತ್ತಾ ಒಳ ಮೀಸಲಾತಿ ಜಾರಿಯಾಗಕೂಡದೆಂದು ಈ ಮೂಲಕ ಎಲ್ಲ ಬಲಗೈ ಬಂಧುಗಳು ಒಕ್ಕೂರಿನಿಂದ ಒತ್ತಾಯಿಸುತ್ತೇವೆ. ಬಂಧುಗಳೇ, ಯಾರೇ ಇಂಥ ಒಂದು ಅವೈಜ್ಞಾನಿಕ ಕಾರ್ಯಕ್ರಮಕ್ಕೆ, ಮನುವಾದಿಗಳ ಕುತಂತ್ರಕ್ಕೆ ಮಣಿದು ರಾಜಕಾರಣಿಗಳು ಈ ವ್ಯವಸ್ಥೆಯನ್ನು, ಒಳ ಮೀಸಲಾತಿಯನ್ನು ಜಾರಿ ತರುವುದಾದರೆ ನಾವು ಮುಂದೆ ಬೃಹತ್ ಹೋರಾಟವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾ, ಈ ಕುತಂತ್ರರನ್ನು ನಾನು ಹೇಳುವುದೇನೆಂದರೆ ಭಸ್ಮಸುರರೆಂದೇ ಹೇಳುತ್ತೇನೆ. ಭಸ್ಮಸುರ ತಾನು ವರ ಪಡೆದಿದ್ದೇನೆ ಎಂದು, ನನ್ನ ಹಸ್ತದಲ್ಲಿ ಭಸ್ಮವಿದೆ, ಯಾರನ್ನು ಬೇಕಾದರೂ ಸುಡಬಹುದು ಎಂದು ತಾನು ಅಜ್ಞಾನದ ರೀತಿಯಲ್ಲಿ ತನ್ನ ಆಮನ್ನು ಮೆರೆದಿದ್ದ ಆತ ಒಂದು ಹೆಣ್ಣಿನಿಂದ ಆತನಾದ. ಇದು ತಮಗಿರಲಿ. ಅದೇ ರೀತಿಯಾಗಿ ನಮ್ಮ ಬಲಗೈನವರನ್ನ ಕೆಣಕಿದ್ದೇ ಆದರೆ, ಕೆಣಕುವುದಾದರೆ, ಒಳ ಮೀಸಲಾತಿಯನ್ನು ಜಾರಿ ತರುವುದಾದರೆ ನೀವು ಭಸ್ಮಸುರದಂತೆ ನಿಮ್ಮ ಹಸ್ತದಿಂದ ನೀವೇ ಹತರಾಗುತ್ತೀರಿ ಎಂಬ ಎಚ್ಚರಿಕೆಯನ್ನು ನಿಮಗೆ ತಿಳಿಸುತ್ತೇವೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.